ವೀಕ್ಷಕರೇ, ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಜಿ ಕನ್ನಡ ವಾಹಿನಿಯ ತುಂಬಾನೇ ಜನಪ್ರಿಯವಾದ ಸೀರಿಯಲ್ ಆಗಿದ್ದು, ಈ ಒಂದು ಸೀರಿಯಲ್ ಶುರುವಾದಾಗ ಪ್ರತಿನಿತ್ಯ ಪ್ರಸಾರವಾಗ್ತಿದ್ದಂತಹ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಂತರದ ದಿನಗಳಲ್ಲಿ ವಾರಕ್ಕೆ ಕೇವಲ 2 ದಿನ ಮಾತ್ರ, ಅಂದ್ರೆ ಶನಿವಾರ ಮತ್ತು ಭಾನುವಾರ ಮಾತ್ರ ಈ ಒಂದು ಸೀರಿಯಲ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದೆ. ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ತುಂಬಾನೇ ಅದ್ಭುತವಾದ ಸೀರಿಯಲ್ ಆಗಿದ್ದು, ಬೇರೆಲ್ಲಾ ಸೀರಿಯಲ್ಸ್ ಗೆ ಕಂಪೇರ್ ಮಾಡಿದ್ರೆ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅನ್ನ ಹೇಟ್ ಮಾಡೋರು ಒಬ್ರು ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನ ಕತೆ ಮೂಡಿ ಬರ್ತಿದ್ದು, ವೀಕೆಂಡ್ ನಲ್ಲಿ ಪ್ರಸಾರವಾಗ್ತಿರುವ ಕಾರಣ ಈ ಸೀರಿಯಲ್ ನ TRP ಬೇರೆ ಸೀರಿಯಲ್ ಗಿಂತ ಕಮ್ಮಿ ಆಗಿದ್ರು ಕೂಡ ZEE5 OTT ಯಲ್ಲಿ ಅತಿ ಹೆಚ್ಚು ವೀಕ್ಷಣೆ ಮಾಡುವಂತ ಸೀರಿಯಲ್ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಆಗಿದೆ. ಆದ್ರೆ ವೀಕ್ಷಕರೇ, ಸಾಮಾಜಿಕ ತಾಣಗಳಲ್ಲಿ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಸದ್ಯದಲ್ಲೇ ಮುಕ್ತಾಯವಾಗ್ತಿದೆ ಎನ್ನುವ ಸುದ್ದಿಗಳು ಹರಿದಾಡ್ತಿದ್ದು, ಇದಕ್ಕೆ ಉತ್ತರ ಕೊಟ್ಟಿರುವಂತಹ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನ ನಿರ್ದೇಶಕ ಮತ್ತು ಸಹ ನಿರ್ಮಾಪಕ ನವೀನ್ ಕೃಷ್ಣ, ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಸದ್ಯದಲ್ಲೇ ಮುಕ್ತಾಯವಾಗ್ತಿದೆ ಎನ್ನುವ ಸುದ್ದಿಗಳು ಸುಳ್ಳಾಗಿದ್ದು, ಸಾಮಾಜಿಕ ತಾಣಗಳಲ್ಲಿ ಕೇಳಿ ಬರ್ತಿರುವಂತಹ ಸುದ್ದಿ ಸುಳ್ಳು ಅಂತ ಹೇಳಿದ್ದಾರೆ. ಸೊ ವೀಕ್ಷಕರೇ, ಯಾರೆಲ್ಲ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಈ ಸೀರಿಯಲ್ ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.